ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮರೂಟಿ. ಸ್ನೇಹಿತರೆ, 8/12/2024 ನಡೆದಿರ್ತಕ್ಕಂಥ ನಾನ್ HK PDO ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬ ಪ್ರಮುಖವಾಗಿ 7 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳಿದಾವು. ಆ ಎಲ್ಲ ಕ್ವಶನ್ಗಳನ್ನು ವಿವರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ದಯವಿಟ್ಟು ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಕೆಳಗಿನ ಮಾಹಿತಿಯನ್ನ ಎಚ್ಚರಿಕೆಯಿಂದ ಓದಿ ಮತ್ತು ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡ್ರಿ, ನೀಟಾಗಿ ಓದ್ಕೊಳ್ಬೇಕಂತೆ ಏನು ಕ್ವಶನ್ ಕೊಟ್ಟಿದ್ದಾರೆ. XYZ ಕಂಪನಿಯಲ್ಲಿ ಒಟ್ಟು 840 ನೌಕರರಿದ್ದಾರೆ. XYZ ಕಂಪನಿಯಲ್ಲಿ 840 ಜನ ಇದ್ದಾರೆ. ಇಲ್ಲಿ ವಿವಾಹಿತ ಮತ್ತು ಅವಿವಾಹಿತ ನೌಕರರ ವರ್ಗಗಳ 2 ಬಗೆಗಳಿದ್ದಾವೆ. ವಿವಾಹಿತ ಅವಿವಾಹಿತ, ಪುರುಷರಲ್ಲಿ ಮಹಿಳೆಯರಲ್ಲಿ ಕೂಡ ವಿವಾಹಿತ ಅವಿವಾಹಿತ ಅಂತ 2 ಬಣಗಳಿದಾವೆ, 2 ವರ್ಗಗಳಿದಾವೆ. ವಿವಾಹಿತರಾಗಿರುವ 120 ಪುರುಷ ನೌಕರರು ಒಟ್ಟು ಪುರುಷ ನೌಕರರ 30%ರಷ್ಟಿದ್ದಾರೆ. ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ 180 ಆಗಿದೆ. ವಿವಾಹಿತ ಮತ್ತು ಅವಿವಾಹಿತರಾಗಿರುವ ನೌಕರರ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು? ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ತುಂಬಾ ಈಸಿಯಾಗಿ ಅವ್ರು ಏನೇನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿಡಿಸ್ತಾ ಹೋಗ್ಬಿಟ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. ಟೋಟಲ್ 840 ಜನ ಇದ್ದಾರೆ. ಇನ್ನೂ ಒಂದು ಡಾಟಾ ಕೊಟ್ಟಿದ್ದಾರೆ, ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಏನು? ಅವಿವಾಹಿತ ನೌಕರರ 2 ಬಗೆಗಳಿದಾವೆ. ವಿವಾಹಿತರಾಗಿರುವ 120 ಪುರುಷ ನೌಕರರು, ಪುರುಷರು ವಿವಾಹಿತರಾಗಿರ್ಬೇಕಂತ 120 ಅಂತೆ. ಈ 120 ಜನರು ಎಷ್ಟಂತ ಹೇಳಿದರೆ ಒಟ್ಟು ಪುರುಷ ನೌಕರರ 30%. ಒಟ್ಟು ಪುರುಷ ನೌಕರರ 30%. ಇದೇನಿದು? 30%. ಹಾಗಾದ್ರೆ ಇವರಿಬ್ಬರು ಪುರುಷರು 100 ಆಗ್ಬೇಕು, 100% ಆಗ್ಬೇಕು. ಇವ್ರು 30% ಆದ್ರೆ ಅವಿವಾಹಿತರು ಎಷ್ಟಿರ್ತಾರೆ? 70% ಇರ್ತಾರೆ. 30% ಅಂದ್ರೆ 120. ನೋಡ್ರಿ, 30% ಅಂದ್ರೆ 120. ಹಾಗಾದ್ರೆ 70% ಅಂದ್ರೆ ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 1 3 4 7 4 28. 280 ಜನ ಅವಿವಾಹಿತ ಪುರುಷರು ಆದ್ರು. ಇವರು ವಿವಾಹಿತ ಪುರುಷರು. ಹಾಗಾದ್ರೆ ಇವರಿಬ್ಬರು ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 120 ಒಂದು 280, 400 ಜನ ಪುರುಷರು ಆದ್ರು. ಟೋಟಲ್ 840. 400 ಜನ ಪುರುಷರಾದ್ರೆ ಉಳಿದಿರ್ತಕ್ಕಂಥ 440 ಜನ ಯಾರಾದ್ರೂ? ಮಹಿಳೆಯರಾದ್ರು. ಕ್ಲಿಯರ್ ಆಯ್ತು? ಇಲ್ಲಿ ತನಕ ನಮಗೆ ಸಿಕ್ಬಿಡ್ತು, ಹೌದಾ? ಈಗ ಇವರಿಬ್ರು ಪುರುಷ 400ಕ್ಕೆ 30% ಅಂದ್ರೆ 400 30% ಅಂದ್ರೆ 120. 400ಕ್ಕೆ 70% ಅಂದ್ರೆ 280. ನೆಕ್ಸ್ಟ್ ನೋಡಿ, ಇವಾಗ ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸ 180. ಅವಿವಾಹಿತರಾಗಿರ್ತಕ್ಕಂಥ ಪುರುಷರು ಮತ್ತು ಅವಿವಾಹಿತರಾಗಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟಂತೆ? 180. 180 ಇವರನ್ನ ಜಾಸ್ತಿ ಆಗಿರ್ಬೋದು ಅಥವಾ 180 ಇವರಾದ್ರೂ ಜಾಸ್ತಿ ಇರ್ಬೋದು. ಒಟ್ಟಿನಲ್ಲಿ ಅವರಿಬ್ರು ಡಿಫ್ರೆನ್ಸ್ ಎಷ್ಟು? 180. ನಾನು ಇವ್ರು ಜಾಸ್ತಿ ತೆಗೆದುಕೊಂಡ್ರೆ 180 ಮೈನಸ್ ಆದ್ರೆ ಎಷ್ಟಾಗುತ್ತೆ? 100 ಆಗುತ್ತಲ್ಲ. ಎಸ್, ಇವರು 180, ಇವ್ರು ಜಾಸ್ತಿ ಆದ್ರು. ಒಂದ್ ವೇಳೆ ಇವ್ರನ್ನ 180 ಜಾಸ್ತಿ ಮಾಡಿದ್ರೆ ಇವ್ರು ಕೂಡಿಸ್ಕೊಳ್ಬೇಕು. 200 300 ಇದೊಂದು 160, 460 ಜನ ಅವಿವಾಹಿತ ಮಹಿಳೆಯರಾಗ್ತಾರೆ. 460 ಆದ್ರೆ ಇರೋದೇ 440. ಹಾಗಾದ್ರೆ ಇವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ಇವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಅದು ಕರೆಕ್ಟ್. ಎಸ್, ಈಗ ನೋಡಿ ಇಲ್ಲಿ ಸಿಕ್ಬಿಡ್ತು ನಮಗೆ. 440ರಲ್ಲಿ ಅವಿವಾಹಿತರು 100 ಜನ ಆದ್ರೆ ಉಳಿದಿರ್ತಕ್ಕಂಥ 340 ಜನ ವಿವಾಹಿತ ಮಹಿಳೆಯರು. ಮುಗಿದ ಹೋಯ್ತಲ್ಲ. ಎಸ್, ಈಗ ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ? ವಿವಾಹಿತ ಮತ್ತು ಅವಿವಾಹಿತ. ನೋಡ್ರಿ, ವಿವಾಹಿತ ಅಂತಂದ್ರೆ 120 ಮತ್ತು 340. ಅವ್ರು ಹೇಳಿದ್ದಾರೆ ವಿವಾಹಿತ ಪುರುಷ ಮತ್ತು ಮಹಿಳೆ. ನೋಡ್ರಿ, ವಿವಾಹಿತರು ಪುರುಷರು ಎಷ್ಟಿದ್ದಾರೆ? 120 ಇದ್ದಾರೆ. ಮಹಿಳೆಯರು ಎಷ್ಟಿದ್ದಾರೆ? 340 ಇದ್ದಾರೆ. ಅವಿವಾಹಿತರು ಪುರುಷರು ಎಷ್ಟಿದ್ದಾರೆ? 280 ಇದ್ದಾರೆ. ಪ್ಲಸ್ ಮಹಿಳೆಯರು ಎಷ್ಟಿದ್ದಾರೆ? 100 ಇದ್ದಾರೆ. ಹೌದಾರೆ? ಸೇರಿಸಿದ್ರೆ ಎಷ್ಟಾಗುತ್ತೆ? 120 460 ಆಯ್ತು. 460. ಇದನ್ನು ಕೂಡ 280, ಇದೊಂದು 100, 380 ಆಯ್ತು. ಎಸ್, ಇವುಗಳ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಇವರಿಬ್ರು ಡಿಫರೆನ್ಸ್ ಎಷ್ಟು ಅಂತ ಕೇಳಿದ್ರೆ ಎಷ್ಟಾಗ್ತದೆ? 460ರಲ್ಲಿ 380 ಮೈನಸ್ ಮಾಡಿಬಿಡಿ, 80 ಉಳಿತೆ. ಹಾಗಾದ್ರೆ ಅವ್ರ ನಡುವಿನ ಸಂಖ್ಯೆಯ ವ್ಯತ್ಯಾಸ ಎಷ್ಟಾಯ್ತು? 80 ಈಸ್ ರೈಟ್ ಆನ್ಸರ್. ಕ್ಲಿಯರ್?
ಸರಿ ಮಾಡಿದ್ರೆ 80. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ 2. 40 ವಿದ್ಯಾರ್ಥಿಗಳ ಒಂದು ತರಗತಿಗಳಲ್ಲಿ 20 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, 15 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ನೋಡ್ರಿ, ಇಷ್ಟೇ ಸ್ಟೇಟ್ಮೆಂಟ್ ಸಾಕು ನಮಗೆ. ಟೋಟಲ್ 40 ಜನ ಇದಾರಂತೆ. ಆ 40 ಜನರಲ್ಲಿ ಗಣಿತವನ್ನ 20 ಜನರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೌದಾ? ಗಣಿತವನ್ನ 20 ಜನರು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ಇಲ್ಲಿ ವೆನ್ ಡಯಾಗ್ರಾಮ್ ಹಾಕಿದ್ದೀನಿ. ಈ ಭಾಗದಲ್ಲಿ ಈ ಸರ್ಕಲ್ ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರೋದನ್ನ ಹೇಳುತ್ತೆ. ಈ ಒಂದು ಸರ್ಕಲ್ ಅಲ್ಲಿ ಗಣಿತವನ್ನ ಆಯ್ಕೆ ಮಾಡಿಕೊಂಡಿರೋದನ್ನ ಸಂಕೇತಿಸುತ್ತೆ. ಇಲ್ಲಿ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರೋದನ್ನ ಸೂಚಿಸ್ತಕ್ಕಂಥದ್ದು ಪ್ಲೇಸ್ ಇದು. ಎಸ್, ಅವ್ರು ಏನಂತ ಹೇಳಿದ್ದಾರೆ ನೋಡ್ರಿ, 15 ವಿದ್ಯಾರ್ಥಿಗಳು ಗಣಿತವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಗಣಿತ ಅಂದ್ರೆ 15 ಜನರು ಕೇವಲ ಗಣಿತವನ್ನ ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಬರ್ಲಿಕ್ಕೆ ಬರಲ್ಲ. ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ಜೀವಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ ಅವರು. 15 ವಿದ್ಯಾರ್ಥಿಗಳು ಕೇವಲ ಗಣಿತವನ್ನು ಆಯ್ಕೆ ಮಾಡಿಕೊಳ್ತಾರೆ, ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲಂದಾಗ ಕರೆಕ್ಟ್ ಪ್ಲೇಸ್ ಇದಾಯ್ತು. ಈಗ ನಮಗೆ ನೋಡ್ರಿ, ಟೋಟಲ್ ಗಣಿತದಲ್ಲಿ 20 ಜನ, ಕೇವಲ ಗಣಿತ 15 ಜನ ತೆಗೆದ್ರೆ ಉಳಿದಿರ್ತಕ್ಕಂಥ 5 ಜನ ಏನಿದಾರಲ್ಲ ಅವರು ಜೀವಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಟೋಟಲ್ 20 ಜನ ಗಣಿತದಲ್ಲಿ ಬಂದ್ರ. ಎಸ್, ಟೋಟಲ್ 40 ಜನ ಅಂತ ಈಗಾಗಲೇ ಹೇಳಿದ್ದಾರೆ. 15 1 5 20 ಆಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥ 20 ಜನ ಏನಾಗುತ್ತೆ, ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಕೇವಲ ಜೀವಶಾಸ್ತ್ರ. ಟೋಟಲ್ 40ರಲ್ಲಿ ಕೇವಲ ಜೀವಶಾಸ್ತ್ರನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವ್ರು 20 ಜನ. ಒಟ್ಟಲ್ಲಿ ಜೀವಶಾಸ್ತ್ರನ ಆಯ್ಕೆ ಮಾಡಿಕೊಂಡ್ರು ಬಂದಾಗ 20 1 5 25 ಜನ ಆಗುತ್ತೆ. ಎಸ್, ಕ್ವಶನ್ ಬರ್ತೀನಿ ನಾನು. ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಒಂದನ್ನ ಅಥವಾ ಎರಡನ್ನ ಆಯ್ಕೆ ಮಾಡಿಕೊಂಡರೆ, ನೋಡ್ರಿ, ಗಣಿತ ಅಥವಾ ಜೀವಶಾಸ್ತ್ರ ಅಥವಾ ಎರಡರಲ್ಲಿ ಒಂದನ್ನ ಅಥವಾ ಎರಡನ್ನೂ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ ಇದು? ಎಸ್, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರ ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಸ್ವಲ್ಪ ನಿಮಗೆ ಆನ್ಸರ್ ಮಾಡಲಿಕ್ಕೆ ಗೊಂದಲ ಆಗಿಬಿಡುತ್ತೆ. ತಪ್ಪಾಗ್ತಕ್ಕಂಥ ಸಂದರ್ಭ ಬಹಳಷ್ಟು ಇರುತ್ತೆ. ನಾವು ಏನಂತ ನೋಡ್ತೀವಿ, ಕ್ವಶನ್ ನೋಡ್ತೀವಿ. ಕ್ವಶನ್ ಲಾಸ್ಟ್ ನೋಡ್ತೀವಿ. ಏನಂತ ಕ್ವಶನ್ ನೋಡ್ತೀವಿ, ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನ ಆಯ್ಕೆ ಮಾಡಿಕೊಂಡಿರದ, ಈ ಪ್ಲೇಸ್ ಬಿಟ್ಟು ಉಳಿದಿರತಕ್ಕಂಥದ್ದು 20. ಜೀವಶಾಸ್ತ್ರ ಇರಬೇಕು, ಗಣಿತವನ್ನ ಆಯ್ಕೆ ಮಾಡಿಕೊಂಡಿರೋದಂದಾಗ ಈ 5 ಬಿಟ್ಟು ಉತ್ತರ 20 ಅಂತ ಹಚ್ಚಿಬಿಡ್ತು ನಾವು. ಆಯ್ಕೆಯಲ್ಲಿ 20 ಕೂಡ ಐತಿ, ಉತ್ತರ ತಪ್ಪಾಗಿಬಿಡುತ್ತೆ. ಬಟ್ ಕ್ವಶನ್ ಅಲ್ಲಿಂದ ಇಲ್ಲದು, ಅದಕ್ಕಿಂತ ಮುಂಚೆ ಹಿಂದದ. ಮುಂಚೆ ಎಲ್ಲಿದೆ ನೋಡೋದು, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ರಿ. ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಷ್ಟಾಯ್ತು, 5. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 5. ಮತ್ತು ಅಂತ ಹೇಳಿದಾರೆ ಅವರು. ಅಂದ್ರೆ 2 ಕ್ವಶನ್ ಇದಾವೆ ಇದರಲ್ಲಿ, 2 ಜೋಡಿಸಿ ಒಂದು ಕ್ವಶನ್ ಮಾಡಿ ಕೊಟ್ಟಿದ್ದಾನೆ. ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರುವ ಆದ್ರೆ ಗಣಿತವನ್ನ ಆಯ್ಕೆ ಮಾಡಿಕೊಂಡಿರದ, ಜೀವಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡಿರದ ಆದ್ರೆ ಗಣಿತವನ್ನ ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 20 ಇದೆ. ಈ 2 ಕ್ವಶನ್ ಕೊಟ್ಟಿದ್ದಾರೆ. ನಾವೇನಾದ್ರೂ ವೇಗವಾಗಿ ಓದುವಾಗ ಇದನ್ನ ಆನ್ಸರ್ ಮಾಡಿದ್ರೆ ತಪ್ಪಾಗುತ್ತೆ. ಈಗ ಇವೆರಡು ಸಂಖ್ಯೆಗಳನ್ನು ಕಂಡಿಡ್ರಿ ಅಂತ ಹೇಳಿದ್ರೆ ಇದು 20 1 5 25 ಅವ್ರು ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಆಯ್ಕೆಯಲ್ಲಿ 2 ಇದೆ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 3. 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮನಾಗಿತ್ತು. ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು 94 ವರ್ಷಗಳಾಗುತ್ತದೆ. ಹೀನಾಳಗಿಂತ 6 ವರ್ಷ ಚಿಕ್ಕವಳಾದರೆ 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟಿತ್ತು? ನೋಡಿ, ಏಜ್ ರಿಲೇಟೆಡ್ ಕ್ವಶನ್ 3 ಇದರ. ಇಲ್ಲಿ ಎಷ್ಟು ಜನ ಆದ್ರೂ ಇರಲಿ, ಅವ್ರು ಏನೇನು ಕೊಟ್ಟಿದ್ರೆ ಅದರ ಪ್ರಕಾರ ಹೋಗೋಣ. ಇಲ್ಲಿ ನೋಡಿ, ಮೊದಲನೇ ಒಂದು ವಾಕ್ಯದಲ್ಲಿ ಏನಂತದ, 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು, ಹೀನಾಳ ವಯಸ್ಸು, ರೀನಾಳ ವಯಸ್ಸು, ಪ್ರೆಸೆಂಟು, ಪಾಸ್ಟ್ ಮತ್ತು ಫ್ಯೂಚರ್. ಮೀರಾಳ ಈಗಿನ ವಯಸ್ಸು ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ಅನ್ಕೊಳ್ಳಿ, ಪ್ರೆಸೆಂಟ್. 7 ವರ್ಷಗಳ ಹಿಂದೆ ಅಂದಾಗ x - 7.
ಇದು 7 ವರ್ಷಗಳ ಹಿಂದೆ. ಅಂದ್ರೆ ಮೀರಾಳ 7 ವರ್ಷಗಳ ಹಿಂದಿನ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮನಾಗಿದೆ. ಹೀನಾಳ ಈಗಿನ ವಯಸ್ಸಿಗೆ ಈ ವಯಸ್ಸು ಸಮನಾಗಿದೆ. ಮೀರಾಳ 7 ವರ್ಷಗಳಿಂದ X-7 ಇದಲ್ಲ, ಹೀನಾಳ ಪ್ರೆಸೆಂಟ್ ಏಜ್ಗೆ ಸಮನಾಗಿದೆ ಅಂತೆ. ಅಂದ್ರೆ ಇವಾಗ ಕೂಡ ಇವೆರಡು ಏಜ್ ಸಮ ಇದೆ ಅಂತೆ. ಹೌದಾ? ಎಸ್. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು, ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳಂದಾಗ 10 ವರ್ಷ ಪ್ಲಸ್ ಆಗುತ್ತೆ, X+10. ಇಲ್ಲಿಂದ ಪ್ರೆಸೆಂಟ್ ಇಂದ ಲೆಕ್ಕ ಹಾಕಬೇಕು. ಇಲ್ಲಿಂದ ಮೀರಾಳ ವಯಸ್ಸು 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸು, ಹೀನಾಳ ಪ್ರೆಸೆಂಟ್ ಏಜ್ X-7. 5 ವರ್ಷಗಳ ಹಿಂದೆ ಅಂದಾಗ X-7 ಇದು ಪ್ರೆಸೆಂಟು -5. 5 ವರ್ಷಗಳಿಂದ ಆಯ್ತಾ? ಎಸ್. ಈಗ ಏನಂತ ಹೇಳಿದ್ರೆ ಅವ್ರ ಮುಂದೆ ವಯಸ್ಸಿನ ಮೊತ್ತ 94 ಆಗುತ್ತೆ. ಅಂದ್ರೆ 10 ವರ್ಷದ ನಂತರ ಮೀರಾಳ ವಯಸ್ಸು, 5 ವರ್ಷಗಳ ನಂತರ ಹೀನಾಳ ವಯಸ್ಸು, ಇವರಿಬ್ಬರು ವಯಸ್ಸು ಸೇರಿಸಿದ್ರೆ 94 ಆಗುತ್ತೆ ಅಂತ ಹೇಳ್ತಾರೆ. ಆಯ್ತು, ಇದು ಒಂದೇ ಸೆಂಟೆನ್ಸ್ ಅಲ್ಲಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. X+10 ಇದು ಎಷ್ಟಿದೆ? ಪ್ಲಸ್ ಕೂಡಿಸ್ಬೇಕು ತಾನೆ. X-7 - 5 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ 94 ಆಗುತ್ತಂತೆ. ಎಸ್, ಇದನ್ನ ಬಿಡಿಸ್ಬಿಟ್ರೆ X ವ್ಯಾಲ್ಯೂ ಸಿಕ್ಬಿಡುತ್ತೆ ನಮಗೆ. ಏನಿದೆ ನೋಡ್ರಿ, ಒಂದು X ಇದು ಒಂದು X, ಎಷ್ಟು X ಆದ್ರು? 2X ಪ್ಲಸ್ 10. 10ರಲ್ಲಿ 7 ಹೋದ್ರೆ ಎಷ್ಟು? 3 - 5 = 94. 2X = 2X ಪ್ಲಸ್, ಇದು ಸ್ವಲ್ಪ ಗೊಂದಲ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಪ್ಲಸ್ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೋಡ್ರಿ ಹಚ್ತೀನಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಮೈನಸ್ ಅಂತಂದ್ರೆ ಮೈನಸ್ ಮಾಡಿ ಕಳಿಬೇಕು, ಕಳೆದು ದೊಡ್ಡ ಅಂಕಿ ಚಿಹ್ನೆ ಹಚ್ಕೊಳ್ಬೇಕು. 5ರಲ್ಲಿ 3 ಹೋದ್ರೆ 2, ಇಲ್ಲಿ ಪ್ಲಸ್ ಹಚ್ಕೊಳ್ಬಾರ್ದು, ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಮೈನಸ್ ಹಚ್ಕೊಳ್ಬೇಕು. = 94. ನಮಗೆ ಬೇಕಾದ್ರೆ X ವ್ಯಾಲ್ಯೂ = 94 ಇರ್ಲಿದೆ 2X. ಈ +2 ಈ ಕಡೆ ಬಂದ್ರೆ -2 ಈ ಕಡೆ ಬಂದ್ರೆ +2 ಆಯ್ತು. ಆಯ್ತಾ? ನಮಗೆ ಬೇಕಾಗಿರೋದು X ವ್ಯಾಲ್ಯೂ ತಾನೆ. X = 94 + 2 ಎಷ್ಟಾಯ್ತು? 96 ಆಗುತ್ತೆ. ಈ 2 ಗುಣಾಕಾರ ಇದೆ, ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. ಹಾಗಾದ್ರೆ 2 1 2 4 8, 1 ಉಳಿತೆ 16 ಆಗುತ್ತೆ. 2 8 16. X ವ್ಯಾಲ್ಯೂ ಎಷ್ಟು ಬಂತು? ಈಗ 48 ಬಂತು. ಹಾಗಾದ್ರೆ X ವ್ಯಾಲ್ಯೂ ಎಷ್ಟಾಯ್ತು? ಹಾಗಾದ್ರೆ ಮೀರಾಳ ಈಗಿನ ವಯಸ್ಸು ಎಷ್ಟಾಯ್ತು? 48 ಆಯ್ತು. ಮುಗಿದ ಹೋಯ್ತು ನಮಗಿಲ್ಲಿ. 48 ಆಯ್ತು. 7 ವರ್ಷಗಳ ಹಿಂದೆ -7 ವರ್ಷಗಳ ಹಿಂದೆ ಎಷ್ಟಾಯ್ತು? 41 ಆಯ್ತು. -7 ಮಾಡಿಬಿಡ್ರಿ. ಇಲ್ಲಿ 41 ಇದ್ದಾಗ ಈಗ ಕೂಡ ಎಷ್ಟಿರ್ತಾವೆ? ಇಲ್ಲಿ ಪ್ರೆಸೆಂಟು 41 ಇರುತ್ತೆ. ಹೌದಾ? 5 ವರ್ಷಗಳ ಹಿಂದೆ ಎಷ್ಟಾಗುತ್ತೆ ನೋಡ್ರಿ. 5 ವರ್ಷಗಳ ಹಿಂದೆ, ಇವತ್ತು ಪ್ರೆಸೆಂಟ್ 41, 5 ವರ್ಷಗಳ ಹಿಂದೆ ಎಷ್ಟಾಗುತ್ತೆ? 36. ಹೌದು ತಾನೆ? 36. ಈಗಿಲ್ಲ 48 ಇದೆ. 10 ವರ್ಷಗಳ ನಂತರ ಎಷ್ಟಾಗುತ್ತೆ? 48 1 10 58. ಈಗ ಇವೆರಡು ವಯಸ್ಸು ಕೂಡಿಸಿದ್ರೆ 94 ಆಗುತ್ತೆ ಅಂತ ಹೇಳಿದ್ರೆ ನೋಡ್ರಿ. 58 1 36, 50 1 30 80 ಆಯ್ತು. 8 6 14 ಆಯ್ತು. 14 1 80 94 ಆಯ್ತು. ಮುಗ್ದ ಹೋಯ್ತು. ಈಗ ನೋಡ್ರಿ ಮುಂದೆ ಕ್ಲಿಯರ್ ಆಯ್ತು ನಮಗೆ, ಉತ್ತರ ಬಂತು. ಈಗ ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳು. ನೋಡ್ರಿ, ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳು. ಇಲ್ಲಿ 41 ಇದ್ರೆ ಪ್ರೆಸೆಂಟ್, ಈಕಿಗೆ ಎಷ್ಟಿರ್ತಾವ? 6 ವರ್ಷ ಚಿಕ್ಕವಳು ಅಂತಂದ್ರೆ 35 ಇರುತ್ತೆ ಪ್ರೆಸೆಂಟೇಜ್ ಇದು. ಹೌದಾ? ಪ್ರೆಸೆಂಟೇಜು ಮೀರಾದು 48, ಪ್ರೆಸೆಂಟೇಜ್ 41, ರೀನಾಳದು 6 ವರ್ಷ ಚಿಕ್ಕವಳು. ಹೀನಾಳಿಗಿಂತ ರೀನಾ 6 ವರ್ಷ ಚಿಕ್ಕವಳು. ಈಗ 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟಿತ್ತು? 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟಿತ್ತು ಅಂದಾಗ -12 ಮಾಡಿಬಿಡಿ, ಎಷ್ಟಾಗುತ್ತೆ? 23 ದ ರೈಟ್ ಆನ್ಸರ್. ಎಷ್ಟು ವರ್ಷ ಇತ್ತು? 12 ವರ್ಷಗಳ ಹಿಂದೆ ಎಷ್ಟಿದೆ? -12 ಆದ್ರೆ ಎಷ್ಟಾಗುತ್ತೆ? 23 ವರ್ಷ ರೀನಾಳ ವಯಸ್ಸು ಇತ್ತು. ನೋಡ್ರಿ, ಇದು ಅಷ್ಟರಲ್ಲೇ ನಮಗೆ ಎರಡನೇ ಸೆಂಟೆನ್ಸ್ ಅಲ್ಲೇನೆ ಉತ್ತರ ಗೊತ್ತಾಗ್ಬಿಡುತ್ತೆ ನಮಗೆ. ಕ್ಲಿಯರ್? 23 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶ್ಚನ್ 4. ನೀಡಲಾಗಿರುವ ಬಾರ್ ರೇಖಾಚಿತ್ರವು 2014 ಮತ್ತು 2015 ಅವಧಿಯಲ್ಲಿ ಒಂದು ಕಂಪನಿಯಿಂದ ರಫ್ತು ಮಾಡಲಾದ ವಿವಿಧ ಬಗೆಯ ವಾಹನಗಳ ಸಂಖ್ಯೆಯನ್ನ ತೋರಿಸುತ್ತದೆ. ಅವು ಲಕ್ಷಗಳಲ್ಲಿ ಇದಾವೆ. ಬಾರ್ ಗ್ರಾಫ್ ಇದೆ, ನಿಮಗೆ ಕಾಣ್ತಾ ಇದೆ. ಡಾರ್ಕ್ ಆಗಿರ್ತಕ್ಕಂಥದ್ದು 2014ರಲ್ಲಿ ರಫ್ತಾಗಿರ್ತಕ್ಕಂಥ ವಾಹನಗಳನ್ನ ಪ್ರತಿನಿಧಿಸತಕ್ಕಂಥ ಕೋಷ್ಟಕ. ಸ್ವಲ್ಪ ಲೈಟ್ ಆಗಿರ್ತಕ್ಕಂಥ ಕೋಷ್ಟಕ ಅಥವಾ ಬಾರು, ಅದು 2015ರಲ್ಲಿ ರಫ್ತಾಗಿರ್ತಕ್ಕಂಥ ವಾಹನಗಳನ್ನ ತೋರಿಸ್ತಕ್ಕಂಥ ಒಂದು ಗ್ರಾಫ್. ಎಸ್, ಕ್ವಶನ್ಗೆ ಬರ್ತೀನಿ ಈಗ. 2014ರಲ್ಲಿ ರಫ್ತು ಮಾಡಲಾದ ಎ ಮತ್ತು ಸಿ ಬಗೆಯ ವಾಹನಗಳ ಒಟ್ಟು ಸಂಖ್ಯೆ ನೋಡಿ. ಡಾರ್ಕ್ ಆಗಿರ್ತಕ್ಕಂಥ 2014ರದು ಎ
ಒಂದು ಎ ವಾಹನಗಳು ಎಷ್ಟು ಆಗಿದೆ ನೋಡಿ, 27 ಲಕ್ಷಗಳಾಗಿದ್ದಾವೆ. 2014ರಲ್ಲಿ ಎ ವಾಹನಗಳು ಎಷ್ಟಿದಾವೆ? 27 ಲಕ್ಷಗಳಲ್ಲಿದ್ದಾವೆ. ಮತ್ತು ಸಿ ಬಗೆಯ ವಾಹನಗಳಂತ ಕೇಳಿದರೆ 2014ರಲ್ಲಿ ಸಿ ಬಗೆಯ ವಾಹನಗಳು ಎಷ್ಟಿದಾವೆ? 43 ಲಕ್ಷ ಇದಾವೆ. 43 ಲಕ್ಷ ಇದಾವೆ. ಒಟ್ಟು ವಾಹನಗಳಂತ ಎಷ್ಟಾಯ್ತು? 27 1 43 70 ವಾಹನಗಳಾದವು. ಎಸ್. ನೆಕ್ಸ್ಟ್, ಮತ್ತು 2015ರಲ್ಲಿ ಬಿ ಮತ್ತು ಈ ಬಗೆಯ ವಾಹನಗಳು 2015 ಸ್ವಲ್ಪ ಲೈಟ್ ಆಗಿರ್ತಕ್ಕಂಥದ್ದು, ಅದರ ಮುಂದನೇ ಇದೆಯಲ್ಲ. ಎಸ್, ಬಿ ವಾಹನಗಳು ಎಷ್ಟಿದಾವೆ? 33 ಲಕ್ಷ ವಾಹನಗಳು 2015ರಲ್ಲಿ. ನೆಕ್ಸ್ಟ್, ಈ ವಾಹನಗಳು ಎಷ್ಟಿದಾವೆ? 57 ಲಕ್ಷಗಳು ಇದಾವೆ. 57 ಲಕ್ಷಗಳು. ಹಾಗಾದ್ರೆ ಟೋಟಲ್ ಎಷ್ಟಾದವು ನೋಡ್ರಿ? 33 30 80 90 ವಾಹನಗಳಾದವು. ಈಗ ಅವ್ರು ಕೇಳ್ತಕ್ಕಂಥದ್ದೇನು? 2014 ಮತ್ತು 2015. ಎಸ್, ನಡುವಿನ ಅನುಪಾತವೇನು? 2014 ಮತ್ತು 2015 ವಾಹನಗಳ ನಡುವಿನ ಅನುಪಾತವೇನು? 2014ರದು 70 ರೇಷಿಯೋ, 2015ರದು 90 ರೇಷಿಯೋ. ಇದನ್ನ ಕನಿಷ್ಠ ಮಾಡಿದಾಗ ಈ ಕಡೆ ಒಂದು 0, ಇದೊಂದು 0 ಕ್ಯಾನ್ಸಲ್ ಆಯ್ತು. 7:9 ಈಸ್ ರೈಟ್ ಆನ್ಸರ್. 7:9 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 7:9. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 5. ನಿರೂಪಣೆಗಳನ್ನ ನಿಖರವಾಗಿ ಸರಿಪಡಿಸುವಂತ ರೀತಿಯಲ್ಲಿ ನೀಡಿರುವ ನಿರೂಪಣೆಯನ್ನ ಪೂರ್ಣಗೊಳಿಸುವ ಸಲುವಾಗಿ ಅನುಕ್ರಮವಾಗಿ ಎಡದಿಂದ ಬಲಕ್ಕೆ ಅದೇ ಜಾಗದಲ್ಲಿ ಕೆಳಕಂಡ ಯಾವ ಸಂಕೇತವನ್ನ ಸೇರಿಸಬೇಕು? ಈ ಒಂದು ನಿರೂಪಣೆಯನ್ನ ಕೊಟ್ಟಿದ್ದಾರೆ. 3000ಕ್ಕೆ ಮತ್ತು 15 ಮತ್ತು 400 ಅಂತ ಬರ್ಕೊಂಡಿದ್ದಾನೆ. ಇದು 20 ಸ್ಕ್ವೇರ್ನ 400 ಬರ್ಕೊಂಡಿದ್ದಾನೆ 20. ಅವ್ರು ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಿರ್ತಕ್ಕಂಥ ಚಿಹ್ನೆಗಳನ್ನ 4 ಪ್ಲೇಸ್ ಅಲ್ಲಿ ಹಾಕೊಂಡಾಗ 32,200 ಆಗಬೇಕು. ಒಂದೇ ಹಾಕಿದ್ರೆ ಏನ್ ಕೊಟ್ಟಿದ್ದಾರೆ? ಗುಣಾಕಾರ ಪ್ಲಸ್ ಗುಣಾಕಾರ ಮೈನಸ್ ಅಂತ ಕೊಟ್ಟಿದ್ದಾರೆ. 4 ಜಾಗದಲ್ಲಿ ಹಾಕೊಳ್ತೀವಿ ನೋಡ್ರಿ. ಇಲ್ಲಿ ಏನದ? ಗುಣಾಕಾರ, ಇಲ್ಲೇ ಪ್ಲಸ್, ಇಲ್ಲೇ ಗುಣಾಕಾರ, ಇಲ್ಲೇ ಮೈನಸ್. ಗುಣಾಕಾರ ಪ್ಲಸ್, ಗುಣಾಕಾರ ಮೈನಸ್. ಮೊದಲು ಗುಣಾಕಾರ ಮಾಡಿಕೊಳ್ಬೇಕು. 15 ಮೂರ್ಲೆ ಎಷ್ಟಾಗುತ್ತೆ? 15 ಮೂರ್ಲೆ 45, ಮುಂದೆ 2 0 45,000 ಆಯ್ತು. ಈ ಪ್ಲಸ್ಗೆ ಪ್ಲಸ್ ಮೊದಲು ಗುಣಾಕಾರ ಮಾಡ್ಕೊಳ್ಬೇಕಲ್ಲ. ಎಸ್, 4 4 16, ಮುಂದೆ 2 0 1600 ಆಯ್ತು. -20 ಇಲ್ಲೇನೋ ಗೊತ್ತಾಯ್ತು ನಿಮಗೆ. ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ತದೆ? 45,000. ಇದು ಒಂದು 46,000 ಆಯ್ತು. 46,600 ಆಗುತ್ತೆ. ಇರೋದಿಲ್ಲ 32,000. ಹಾಗಾದ್ರೆ ಒಂದನೇ ಆಯ್ಕೆ ಅಲ್ಲ. ಒಂದನೇ ಆಯ್ಕೆ ಅಲ್ಲ. ಈಗ ಎರಡನೇ ಆಯ್ಕೆಗೆ ಹೋಗ್ಬೇಕು ನಾವು. ಎರಡನೇ ಆಯ್ಕೆಯಲ್ಲಿ ಏನದ? ಭಾಗಾಕಾರ ಅದ, ಆಮೇಲೆ ಗುಣಾಕಾರ ಗುಣಾಕಾರ ಪ್ಲಸ್ ಅದ, ಗುಣಾಕಾರ ಗುಣಾಕಾರ ಪ್ಲಸ್ ಅದ. ಈಗ 3,000ಕ್ಕೆ 15ರಿಂದ ಡಿವೈಡ್ ಮಾಡಿದ್ರೆ 15 ಎಷ್ಟಲೇ 30, 15 2 30, ಮುಂದೆ ಎಷ್ಟು ಇರೋದು? 2 0 ಇಂಟು ಹಚ್ಕೊಳ್ಳೋಣ ಮೊದಲು. ಆಮೇಲೆ ಇವೆರಡಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 4 4 16, ಮುಂದೆ 2 0 ಪ್ಲಸ್ 20. ಈಗ ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮಗೆ. 16 2 ಎಷ್ಟಾಗುತ್ತೆ? ಗುಣಾಕಾರ ಮಾಡಬೇಕು. 16 2 32 ಆಯ್ತು. ಇವೆರಡು 0 ಇವೆರಡು 0, 1 2 3 4, ಮುಂದೆ ನೋಡಕ್ ಹೋಗ್ಬೇಡಿ. ಇಲ್ಲಿ 3,20,000 ಬಂತು. ಇದೊಂದು 20 ಸೇರಿಸಿದ್ರೆ 3,20,020 ಆಗುತ್ತೆ. ಹಾಗಾದ್ರೆ ಎರಡನೇ ಆಯ್ಕೆ ಕೂಡ ತಪ್ಪಾಯ್ತು. ಎರಡನೇ ಆಯ್ಕೆ ಕೂಡ ತಪ್ಪಾಯ್ತು. ನೆಕ್ಸ್ಟ್ ಮೂರನೇ ಆಯ್ಕೆಯಲ್ಲಿ ಏನದ? ಭಾಗಾಕಾರ ಪ್ಲಸ್ ಗುಣಾಕಾರ ಗುಣಾಕಾರ. ಎಸ್, ಭಾಗಾಕಾರ ಇಲ್ಲಿ ಪ್ಲಸ್ ಹಾಕಿದರೆ ಗುಣಾಕಾರ ಇಲ್ಲಿ ಗುಣಾಕಾರ ಇಟ್ಟಿದ್ದಾರೆ. ಎಸ್, ಇದು ನೋಡ್ರಿ, ಇದು ಕರೆಕ್ಟ್ ಆಗುತ್ತೆ. ಭಾಗಾಕಾರ ಮಾಡಿದ್ರೆ 200 ಬಂತು, ಹೌದು. ಎಸ್, ಈಗಿಲ್ಲೇ ಪ್ಲಸ್ಗೆ ಪ್ಲಸ್. 400ಕ್ಕೆ 4ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 1600 ಬಂತು. ಎಸ್, ಇಂಟು 20. ಈಗ ಮತ್ತೆ ಗುಣಾಕಾರ ಇವೆರಡಕ್ಕೆ. ಇದು 200 ಪ್ಲಸ್ ಆಗೇ ಇರಬೇಕು. ಬಾಡ್ಮಾಸ್ ನಿಯಮದ ಪ್ರಕಾರ ಪ್ಲಸ್ ಆಮೇಲೆ. ಎಸ್, 16 2 ಎಷ್ಟಾಗುತ್ತೆ? 32 ಆಯ್ತು. ಇದು ಒಂದು 2 0, ಇದು ಒಂದು 0, 3 0 ಆಯ್ತು. 32,000 ಆಯ್ತು. ಈಗ ನೋಡ್ರಿ, 32,200, 32,200, ಇದು ಒಂದು 200 ಅಲ್ಲ, 32,000 ಇದು 200. ಹಾಗಾದ್ರೆ ಎಷ್ಟಾಯ್ತು? 32,200 ಈಸ್ ರೈಟ್ ಆನ್ಸರ್. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ತುಂಬಾ ಈಸಿ ಅದ, ಅತಿ ಬೇಗನೆ ಬಿಡಿಸ್ಬೋದು ನಾವು ಇವನ್ನ, ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ 6. ಒಬ್ಬ ಮನುಷ್ಯ 5 ಗಂಟೆಗಳಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸುತ್ತಾನೆ ಮತ್ತು ಅದೇ ಸ್ಥಳಕ್ಕೆ 8 ಗಂಟೆಗಳಲ್ಲಿ ಹಿಂದಿರುಗುತ್ತಾನೆ. ನೋಡ್ರಿ, ಒಂದು ಪ್ರವಾಹ ಹರಿತಾ ಇದೆ. ಈಗ ಕೆಳಮುಖವಾಗಿ ಒಂದು ಪ್ರವಾಹ ಹರಿತಾ ಇದೆ. ಈ ಹರಿಯುವಾಗ
ಎ ಪ್ಲೇಸ್ ಇಂದ ಬಿ ಪ್ಲೇಸಿಗೆ ಒಬ್ಬ ವ್ಯಕ್ತಿ 5 ಗಂಟೆಗಳಲ್ಲಿ ಪ್ರಯಾಣಿಸುತ್ತಾನೆ. 5 ಗಂಟೆಗಳಲ್ಲಿ ಪ್ರಯಾಣಿಸುತ್ತಾನೆ. ಈ ಕಡೆ ಹೋಗ್ಬೇಕಾದ್ರೆ ಪುನಃ ಅದೇ ಪ್ಲೇಸಿಗೆ ಪ್ರವಾಹದ ವಿರುದ್ಧ ಬರಬೇಕಾದ್ರೆ 8 ಗಂಟೆ ಸಮಯವನ್ನು ತೆಗೆದುಕೊಳ್ತಾನೆ. ಹೌದು ತಾನೆ? ಎಸ್. ಹಿಂದಿರುಗುತ್ತಾನೆ. ಪ್ರವಾಹದ ವೇಗವು 4.5 ಕಿಲೋಮೀಟರ್ ಆಗಿದ್ದರೆ ಸ್ಪೀಡ್ ಆಫ್ ಸ್ಟ್ರೀಮ್, ನೋಡ್ರಿ ಇದು ಸ್ಪೀಡ್ ಆಫ್ ಸ್ಟ್ರೀಮ್ ಎಷ್ಟಿದೆ ಅಂತೆ? 4.5 ಕಿಲೋಮೀಟರ್ ಪರ್ ಅವರ್. ಆ ಹರಿವಿನ ಸ್ಪೀಡ್ ಎಷ್ಟಿದೆ ಅಂತೆ? 4.5 ಕಿಲೋಮೀಟರ್ ಆಗಿದ್ರೆ ಆಗ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗವೆಷ್ಟು? ಇಲ್ಲಿ ನಿಂತಿರುವ ನೀರಿನ ಮನುಷ್ಯ ಅಂತಾದ್ರೂ ಕೊಡಬಹುದು, ಹಡಗಂತಾದ್ರೂ ಕೊಡಬಹುದು. ನಿಂತಿರುವ ನೀರಿನಲ್ಲಿ ಹಡಗಿನ ವೇಗ ಏನು ಅಥವಾ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗವೇನು ಅಂತ ಕೇಳಿದರೆ, ಹಾಗಾದ್ರೆ ಸ್ಪೀಡ್ ಆಫ್ ಮ್ಯಾನ್ ಅಥವಾ ಸ್ಪೀಡ್ ಆಫ್ ಬೋಟ್ ಯಾವುದಾದ್ರೂ ಅನ್ಕೊಳ್ಳಿ. ನಾನು ಬೋಟ್ ಅಂತ ಅನ್ಕೊಳ್ತೀನಿ. ಹೌದಾ? ಸ್ಪೀಡ್ ಆಫ್ ಮ್ಯಾನ್ ಅಂದ್ರೆ ಅಷ್ಟೇ, ಸ್ಪೀಡ್ ಆಫ್ ಬೋಟ್ ಅಂದ್ರೆ ಅಷ್ಟೇ. ಗೊತ್ತಿಲ್ಲ ನಮಗೆ ಎಕ್ಸ್, ಅದನ್ನ ಕಂಡುಹಿಡಿಬೇಕು. ಎಸ್. ಈಗಿಲ್ಲೇ ಡೌನ್ ಸ್ಟ್ರೀಮ್ ಅಲ್ಲಿ ಏನಾಗುತ್ತೆ ನಿಮಗೆ ಗೊತ್ತು, ನೀವು ಬೇಸಿಕ್ ಆಗಿ ಹೇಳಿದೀನಿ ಕೂಡ. ಯಾವಾಗ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ವೇಗ ಹೆಚ್ಚಾಗುತ್ತೆ ಅಥವಾ ಆ ದೋಣಿಯ ವೇಗ ಹೆಚ್ಚಾಗುತ್ತೆ. ಎಷ್ಟು ಹೆಚ್ಚಾಗುತ್ತೆ? ಅವನ ಸ್ಪೀಡ್ ಎಷ್ಟಿದೆನೋ ಅದ್ರ ಜೊತೆಗೆ ಆ ನೀರಿನ ಸ್ಪೀಡ್ ಎಷ್ಟಿದೆಯೋ ಅಷ್ಟು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈ ವ್ಯಕ್ತಿಯ ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ ನಮಗೆ. ಡೌನ್ ಸ್ಟ್ರೀಮ್ ಅಲ್ಲಿ ಗೊತ್ತಿಲ್ಲ ಎಕ್ಸ್. ಪ್ಲಸ್ ಆ ನೀರಿನ ಸ್ಪೀಡ್ ಎಷ್ಟಿದೆ? 4.5 ಇದೆಲ್ಲ, 4.5 ಕಿಲೋಮೀಟರ್ ಪರ್ ಅವರ್ ಟೋಟಲ್ ಸ್ಪೀಡ್ ಆಯ್ತು. ಇದು ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಆಯ್ತು. ಅಪ್ ಸ್ಟ್ರೀಮ್ ಅಲ್ಲಿ ಬರಬೇಕಾದ್ರೆ ಅಂದ್ರೆ ನೀರಿಗೆ ವಿರುದ್ಧ ಬರಬೇಕಾದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮನುಷ್ಯ ಮೇಲೆ ಬರ್ಲಿಕ್ಕೆ ನೀರಿಗೆ ವಿರುದ್ಧ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ, ನೀರು ಅವನನ್ನ ತಳ್ತಾ ಇರುತ್ತೆ. ಎಷ್ಟು ತಳ್ಳುತ್ತೆ? ನೀರಿನ ಸ್ಪೀಡ್ ಎಷ್ಟಿದೆನೋ ಅಷ್ಟು ತಳ್ತಾ ಇರುತ್ತೆ, ಅಷ್ಟು ಮೈನಸ್ ಆಗ್ತಾ ಇರುತ್ತೆ ಆ ಮನುಷ್ಯನ ಸ್ಪೀಡು. ಹಾಗಾದ್ರೆ ಮನುಷ್ಯನ ಸ್ಪೀಡು ಎಕ್ಸ್ -4.5 ಆಗುತ್ತೆ, 5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದು ಬರುವಾಗ ಆ ವ್ಯಕ್ತಿಯ ಸ್ಪೀಡು, ಇದು ನೀರಿನ ಜೊತೆಗೆ ಹೋಗುವಾಗ ಆ ವ್ಯಕ್ತಿಯ ಸ್ಪೀಡು. ಕ್ಲಿಯರ್ ಆಯ್ತಾ ಇದು? ಎಸ್. ಇಲ್ಲಿ ಕೊಟ್ಟಿದ್ದಾರೆ ಇದು ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ x ಪ್ಲಸ್ 4.5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಾಗ ಎಷ್ಟು ಗಂಟೆ ತೆಗೆದುಕೊಳ್ತಾನೆ? 5 ಗಂಟೆ ತೆಗೆದುಕೊಳ್ತಾನೆ. ವಾಪಸ್ಸು x -4.5 ಕಿಲೋಮೀಟರ್ ಹೋಗುವಾಗ 8 ಗಂಟೆ ತೆಗೆದುಕೊಳ್ತಾನೆ. ಡಿಸ್ಟೆನ್ಸ್ ಸೇಮ್ ಇದೆ. ಡಿಸ್ಟೆನ್ಸ್ ಏನಿದೆ? ಇಲ್ಲಿದ್ದು ಇಲ್ಲಿಗೆ ಎಷ್ಟಿದೆ? ಇಲ್ಲಿದ್ದು ಇಲ್ಲಿಗೆ ಕೂಡ ಅಷ್ಟೇ ಇದೆ. ಡಿಸ್ಟೆನ್ಸ್ ಏನಿದೆ? ಸೇಮ್ ಇದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಹಾಗಾದ್ರೆ ಡಿಸ್ಟೆನ್ಸ್ ಕಂಡಿಡ್ತಕ್ಕಂಥ ಸೂತ್ರ ಏನು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಹೌದಾ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡು. ಸೇಮ್ ಇದೆ. ತಾನೆ? ಸೇಮ್ ಇದೆ. ಎಸ್. ಈಗಿಲ್ಲ ನಮಗೆ ಡಿಸ್ಟೆನ್ಸ್ ಗೊತ್ತು, ಟೈಮು ಗೊತ್ತು. ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಎಷ್ಟಿದೆ? ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, ಟೈಮ್ ಗೊತ್ತು, ಸ್ಪೀಡ್ ಗೊತ್ತು. ಸ್ಪೀಡ್ ಎಷ್ಟಿದೆ? x ಪ್ಲಸ್ 4.5 ಕಿಲೋಮೀಟರ್ ಪರ್ ಅವರ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ. ಟೈಮ್ ಎಷ್ಟು? 5 ಅವರ್. ಡೌನ್ ಸ್ಟ್ರೀಮ್ ಅಲ್ಲಿ ಟೈಮಿಂಗ್ ಎಷ್ಟಿದೆ ನೋಡ್ರಿ? ಟೈಮ್ ಎಷ್ಟಿದೆ? 5 ಗಂಟೆ ಇಂಟು x ಪ್ಲಸ್ 4.5 ನೋಡ್ರಿ. ಡಿಸ್ಟೆನ್ಸ್ ನಾ ಕಂಡಿಡ್ತಾ, ಇದು ಡಿ ಅಂದ್ರೆ ಡಿಸ್ಟೆನ್ಸ್, ಇದು ಡಿ ಅಂದ್ರೆ ಡೌನ್ ಸ್ಟ್ರೀಮ್. ಹೌದಾ? ನೀವು ಡೌನ್ ಸ್ಟ್ರೀಮ್ ಅಂತ ಹಿಂಗೆ ಹಾಕೊಳ್ತೀನಿ. ಇದು ಡಿಸ್ಟೆನ್ಸ್. ಇದು ದೂರ ಕಂಡಿರ್ತಕ್ಕಂಥದ್ದು ಟೈಮು ಇಂಟು ವೇಗ, ಕಾಲ ಇಂಟು ವೇಗ. ಈಗ ಇಲ್ಲಿ ಕಾಲ 5 ಕಿಲೋಮೀಟರ್ ಅದ, ಕಾಲ 5 ಗಂಟೆ ಅದ, ಸ್ಪೀಡ್ ಎಷ್ಟದ? x ಪ್ಲಸ್ 5 ಅದ. ಇಲ್ಲಿ ಅಪ್ ಸ್ಟ್ರೀಮ್ ಅಲ್ಲಿ ಬರುವಾಗ ಟೈಮ್ ಎಷ್ಟದ? 8 ಗಂಟೆ ಅದ. ಸ್ಟ್ರೀಮ್ ಇದು ಸ್ಪೀಡ್ ಎಷ್ಟದ? ಸ್ಪೀಡ್ ಇಲ್ಲಿ x ಮೈನಸ್ 4.5 ಕಿಲೋಮೀಟರ್ ಪರ್ ಅವರ್. ಆಯ್ತಾ? ಎಸ್. 5 ಇಂಟು ಎಕ್ಸು 5x ಪ್ಲಸ್ 5 25ಕ್ಕೆ 5 10ಗ 2 5 4 21 22. ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಅದ, ಇಲ್ಲಿ ಕೂಡ ಒಂದು ಬಿಟ್ಟು ಪಾಯಿಂಟ್ ಕೊಡ್ತೀವಿ. 22.5 ಆಯ್ತು ಈ ಕಡೆದು. ಪ್ಲಸ್ 8 ಇಂಟು ಎಕ್ಸು ಮೈನಸ್ ಈಗ 4.5ಕ್ಕೆ ನಾವು 8ರಿಂದ ಗುಣಾಕಾರ ಮಾಡ್ತೀವಿ. 8 40ಕ್ಕೆ 0 10ಗ ಬಂತು 4. 8 4 32 4 ಎಷ್ಟಾಗುತ್ತೆ? 36 ಆಗುತ್ತೆ. ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಟ್ರೆ ಪಾಯಿಂಟ್ ಮುಂದೆ 0 ಅದ, ತೆಗೆದುಬಿಡಿ. ಇದು 36 ಆಯ್ತು. ಆಯ್ತಾ? ಎಸ್.
ಈಗ ನೋಡ್ರಿ ಈ 5x ಅನ್ನು ಈ ಕಡೆ ಹೋಯ್ತೀನಿ, ಯಾಕೆ 8x ಈ ಕಡೆ ಬಂದ್ರೆ ಮೈನಸ್ ಆಗಿಬಿಡುತ್ತೆ. ಅವಾಗ 5x ನಲ್ಲಿ 8x ಮೈನಸ್ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ತೊಂದ್ರೆ, ಅದಕ್ಕೋಸ್ಕರ ಈ 5x ಅನ್ನ ಆ ಕಡೆ ಒಯ್ದು ಬಿಡ್ತೀನಿ ನಾನು. ಈಗ ಇಲ್ಲಿ 22.5 ಇದೆಯಲ್ಲ, ಇದು ಹೆಂಗಿದ್ದು ಹಂಗೆ ಹಚ್ಕೊಳ್ತೀನಿ. 22.5. ಇಲ್ಲಿ ನೋಡ್ರಿ, ಇಲ್ಲಿ -36 ಈ ಕಡೆ ತಂದ್ಬಿಟ್ರೆ ಪ್ಲಸ್ ಆಗುತ್ತೆ. ನಮಗೆ ಇದು ಕೂಡಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. -36 ಈ ಕಡೆ ಬಂದ್ರೆ +36 ಆಯ್ತು. ಅದಾ ಅಂದ್ರೆ ಎಕ್ಸ್ ಇದ್ದಿದ್ದು ಆ ಕಡೆ ಬರುತ್ತೆ, ಸಂಖ್ಯೆಗಳು ಈ ಕಡೆ ಬರ್ತವೆ ಅಷ್ಟೇ, ತೊಂದರೆ ಏನಿಲ್ಲ. ಇಲ್ಲಿ 8xಗೆ 8x, ಇಲ್ಲಿ 5x ಬಿಟ್ಟು ಬಂದ್ರೆ ಈ ಕಡೆ +5x ಅದ, ಈ ಕಡೆ ಬಂದ್ರೆ -5x ಆಯ್ತು, ಮುಗೀತು. ಈಗ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ, 22.5 ಒಂದು 36 ಸೇರಿಸಿ ಎಷ್ಟಾಗುತ್ತೆ, 0.5ಗೆ 0.5, 6 2 8, 3 1 5, 3 2 5 ಇಸ್ ಈಕ್ವಲ್ ಟು 5x ಮೈನಸ್ 8x ದಲ್ಲಿ 5x ಹೋದ್ರೆ ಎಷ್ಟು x ಉಳಿದು, 3x ಉಳಿದು. ಹೌದು ತಾನೆ? ಎಸ್, ನಮಗೆ ಬೇಕಾದ್ರೆ x ವ್ಯಾಲ್ಯೂ. ಹಾಗಾದ್ರೆ x ಇಸ್ ಈಕ್ವಲ್ ಟು ಎಷ್ಟದ, 58.5. ಸರ್ ಈ ಕಡೆ ಇದ್ದಿದ್ದು ಈ ಕಡೆ ಇಲ್ಲ, ಸೇಮ್ ಈ 3x ಅನ್ನ ಈ ಕಡೆ ಹಚ್ಕೊಂಡಿದ್ದೇನೆ ಅಷ್ಟೇ ನಾನು. ಹೌದಾ? ಇಲ್ಲಿ ನೋಡ್ರಿ 3x, ಏನು ತೊಂದರೆ ಮಾಡಿಲ್ಲ ನಾನು. ಎಕ್ಸ್ ಇದ್ದಿದ್ದು 3xಗೆ 3x ಕಂಪ್ಲೀಟ್ ಈ ಕಡೆ ತಂದಿನಿ, 58.5ಕ್ಕೆ ಈ ಕಡೆ ತಂದಿನಿ. ಯಾಕಂದ್ರೆ ಎಕ್ಸ್ ಮೊದಲಿದ್ರೆ ನಮಗೆ ಗುಣ ಇದು ಕಂಡಿಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಚಿಹ್ನೆಗಳು ಬದಲಿ ಆಗಲ್ಲ. ಯಾಕಂತಂದ್ರೆ ಈ 3x ಕಂಪ್ಲೀಟ್ ತಂದಿನಿ, ಈ 58.5ಕ್ಕೆ 58.5 ಕೇವಲ ಎಕ್ಸ್ ಈ ಕಡೆ ಬಂದ್ರೆ ಚೇಂಜ್ ಆಗುತ್ತೆ, ಕೇವಲ 3 ಈ ಕಡೆ ಬಂದ್ರೆ ಚೇಂಜ್ ಆಗುತ್ತೆ. 3 ಇಲ್ಲಿ ಗುಣಾಕಾರತೆ ಕಡೆ ಬಂದ್ರೆ ಭಾಗಕಾರತೆ, ಎಕ್ಸ್ ಇಲ್ಲಿ ಗುಣಾಕಾರತೆ ಕಡೆ ಬಂದ್ರೆ ಭಾಗಕಾರ, ಅದಕ್ಕೋಸ್ಕರ 3xಗೆ 3x ತಂದಿದ್ದೀನಿ. ಈಗ ಇಲ್ಲಿ ನೋಡ್ರಿ, ಈ 3 ಗುಣಾಕಾರ ಇದೆಯಲ್ಲ, ಈ ಕಡೆ ಬಂದ್ರೆ ಭಾಗಕಾರ ಆಗುತ್ತೆ, ಹಿಂಗ ಚೇಂಜ್ ಆಯ್ತು ಈಗ. ಹೌದಾ? ಎಸ್, ಈಗ 3 1 3, 3 ಮಗ್ಗೆಯಲ್ಲಿ 58 ಹೊಡಿಬೇಕು. ಇವ 3 1 3 ಎಷ್ಟು ಉಳಿತೆ, 2 ಉಳಿತೆ, 27 ಆಯ್ತು. 3 9 20 ಎಷ್ಟಾಗುತ್ತೆ, 28 ಆಯ್ತು. 27 ಆದ್ರೆ ಎಷ್ಟಾಯ್ತು, 3 9 21 ಉಳಿತು. ಇದು 5 ಬರ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಅದ, ಈ ಪಾಯಿಂಟ್ ಕೊಟ್ಟಿವಿ, 1 ಉಳಿದಿತ್ತು. 5 ಅಂದ್ರೆ 15 ಆಗುತ್ತೆ. ಈಗ 3 5 15, 19.5 km/h. ಎಕ್ಸ್ ಏನಿದು, ಆ ವ್ಯಕ್ತಿಯ ವೇಗ 19.5 km/h ಇಸ್ ರೈಟ್ ಆನ್ಸರ್. ಯಾಕೆ ಇಲ್ಲಿ ಬಂತಲ್ಲ. ಇದನ್ನ ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರೆ ಇವುಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದು ನಿಮ್ಮದೇ ರೀತಿಯಲ್ಲಿ ಹೊಸದಾಗಿರ್ತಕ್ಕಂಥ ವಿಚಾರಗಳು ಸೃಷ್ಟಿ ಆಗ್ತವೆ ಇಲ್ಲಿ. ಹೌದಾ? ಇದನ್ನ ಹಿಂಗೆ ಬಿಡಿಸ್ಬೇಕಂತ ಏನಿಲ್ಲ, ನಿಮ್ಮ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದಂತಲ್ಲ, ಇದನ್ನ ಹಿಂಗೆ ಬಿಡಿಸಿರ್ ಬರುತ್ತೆ. ಇಲ್ಲಿ ನೋಡಿ, ಅವರು ಈ ಕಡೆದ್ದು ಟೈಮ್ ಕೊಟ್ಟಿದ್ದಾರೆ, ಈ ಕಡೆದು ಟೈಮ್ ಕೊಟ್ಟಿದ್ದಾರೆ, ಮತ್ತು ಸ್ಪೀಡ್ ಆಫ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಯಾವಾಗ ಸ್ಪೀಡ್ ಆಫ್ ಸ್ಟ್ರೀಮ್ ಕೊಟ್ಟರು, ಟೈಮ್ ಕೊಟ್ಟರು ಅಂದಮೇಲೆ ಡಿಸ್ಟೆನ್ಸ್ ಸೇಮ್ ಇದೆ ಅಂದಮೇಲೆ ತುಂಬ ಈಸಿಯಾಗಿ ಇಂಥ ಕ್ವಶನ್ಗಳನ್ನು ಬಗೆಹರಿಸ್ಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ, ಕೊನೆಯ ಕ್ವಶನ್ 7. ಹೇಳಿಕೆಗಳು: ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು, ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳು, ಕೆಲವು ಡ್ರಾಯರ್ಗಳು ಅಲ್ಮೇರೆಗಳು. ಎಸ್, ಇಲ್ಲಿ ನೋಡಿ, ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು, ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು, ಇದೇನಿದು ಹ್ಯಾಂಗರ್ ಅನ್ನ ಪ್ರತಿನಿಧಿಸುತ್ತೆ. ಕೆಲವು ಹ್ಯಾಂಗರ್ಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥದ್ದು ಬಂತು, ಇದೇನಿದು ಬಟ್ಟೆಗಳು, ಕ್ಲಾತ್ಸ್ ಸ್ಟೇಟ್ಮೆಂಟ್ ಬಂತು. ಒಂದಿದು ಕೆಲವು ಹ್ಯಾಂಗರ್ಗಳು ಬಟ್ಟೆಗಳ ಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಹ್ಯಾಂಗರ್ ಮತ್ತು ಬಟ್ಟೆಗಳು ಇರ್ತವೆ. ಕ್ಲಿಯರ್ ಆಯ್ತಾ? ಎಸ್. ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳು, ನೋಡ್ರಿ, ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳ ಮೇಲೆ ಈ ಬಟ್ಟೆಗಳು ಡ್ರಾಯರ್ ಅಂತಕ್ಕಂಥ ಸರ್ಕಲ್ ಒಳಗಡೆ ಬಂದ್ಬಿಡ್ತವೆ. ಕ್ಲಿಯರ್ ಆಯ್ತಾ ಇದು? ಎಸ್. ಇಲ್ಲಿ ನೋಡ್ರಿ, ಈಗ ಇದು ಡ್ರಾಯರ್ ಅಂತಕ್ಕಂಥದ್ದನ್ನ ಸೂಚಿಸುತ್ತೆ. ಡ್ರಾಯರ್ಗೆ ಕ್ಲಾತ್ಸ್ಗೆ ಸಂಬಂಧ ಇದೆ, ಡ್ರಾಯರ್ಗೆ ಮತ್ತು ಹ್ಯಾಂಗರ್ಗಳು ಕೂಡ ಸಂಬಂಧ ಇದೆ. ಕೆಲವು ಡ್ರಾಯರ್ಗಳು ಹ್ಯಾಂಗರ್ಗಳು ಹೌದು, ಕೆಲವು ಹ್ಯಾಂಗರ್ಗಳು ಡ್ರಾಯರ್ಗಳು ಕೂಡ ಹೌದು. ಇಲ್ಲಿ ಎಲ್ಲಾ ಕ್ಲಾತ್ಸ್ ಡ್ರಾಯರ್ಗಳು, ಆದ್ರೆ ಎಲ್ಲಾ ಡ್ರಾಯರ್ಸ್ಗಳು ಕ್ಲಾತ್ಸ್ಗಳ ಅಲ್ಲ. ಹೌದಾ? ಎಸ್. ಮೂರನೇದು, ಕೆಲವು ಡ್ರಾಯರ್ಗಳು ಅಲ್ಮೇರೆಗಳು. ನೋಡ್ರಿ, ಕೆಲವು ಡ್ರಾಯರ್ಗಳು, ಇಲ್ಲಿ ನೋಡ್ರಿ, ಕೆಲವು ಡ್ರಾಯರ್ಗಳು ಇವೇನಿವು ಅಲ್ಮೇರಗಳು. ಹೌದಾ? ಎಸ್, ಮುಗೀತು. 3 ಸ್ಟೇಟ್ಮೆಂಟ್ ಮುಗೀತು. ಎಸ್, ನಿರ್ಣಯ 1ಕ್ಕೆ ಬರ್ತೀನಿ ನಾನು. ಇಲ್ಲ ನೋಡಿ, ನಿರ್ಣಯ 1 ಏನಂತದ, ಕೆಲವು ಡ್ರಾಯರ್ಗಳು ಬಟ್ಟೆಗಳು ಅಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕೆಲವು ಡ್ರಾಯರ್ಗಳು ಬಟ್ಟೆಗಳ ಅಲ್ಲ. ಇದು ಕಂಪ್ಲೀಟ್ ಆಗಿ ಈ ಸರ್ಕಲ್ಲು ಡ್ರಾಯರ್ ಅನ್ನ ಪ್ರತಿನಿಧಿಸುತ್ತೆ. ಈ ಡ್ರಾಯರ್ ಇಲ್ಲಿ ಬರ್ತಕ್ಕಂಥ ಮಾತ್ರ ಡ್ರಾಯರ್ಗಳು ಬಟ್ಟೆಗಳು. ಹೌದು ತಾನೆ? ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಡ್ರಾಯರ್ಗಳು ಬಟ್ಟೆಗಳಲ್ಲ. ಸರಿ ಇದೆಯಲ್ಲ? ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ ಅಂದಮೇಲೆ ಕೆಲವು ಡ್ರಾಯರ್ಗಳು ಕ್ಲಾತ್ಸು,
ಕೆಲವು ಡ್ರಾಯರ್ಗಳು ಬಟ್ಟೆಗಳು ಹೌದು, ಆದ್ರೆ ಉಳಿದಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂಥವು ಡ್ರಾಯರ್ಗಳು ಬಟ್ಟೆಗಳಲ್ಲ. ಅವು ಅಲ್ಮೇರಗಳು ಅವರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಹೌದಾ? ಅಥವಾ ಇನ್ನು ಬೇರೆ ಯಾವುದಾದ್ರೂ ಇರ್ಬೋದು. ಈ ಜಾಗದಲ್ಲಿ ಬರ್ತಕ್ಕಂಥ ಡ್ರಾಯರ್ಗಳು ಬಟ್ಟೆಗಳ ಅಲ್ಲ. ಸರಿ ಇದೆ, ಸರಿ. ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ, ಕೆಲವು ಡ್ರಾಯರ್ಗಳು ಬಟ್ಟೆಗಳು ಹೌದು, ಕೆಲವು ಡ್ರಾಯರ್ಗಳು ಬಟ್ಟೆಗಳು ಹೌದು, ಹಾಗಾದ್ರೆ ಉಳಿದಿರ್ತಕ್ಕಂಥ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ. ಸರಿ ಇದೆ ತಾನೆ? ಎಸ್. ಇದನ್ನ ಬೇರೆ ರೀತಿಯಲ್ಲಿ ಕೂಡ ಹೇಳ್ತಾರೆ. ಕೆಲವು ಡ್ರಾಯರ್ಗಳು ಬಟ್ಟೆಗಳು, ಹಾಗಾದ್ರೆ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ, ಹಾಗಾದ್ರೆ ಒಂದನೇ ಸ್ಟೇಟ್ಮೆಂಟ್ ತಪ್ಪು. ಹಿಂಗೂ ಕೂಡ ಹೇಳ್ತಾರೆ. ಎಸ್, ನಾ ಒಂದು ಬಿಡಿಸೋ ಪ್ರಕಾರ ಕೆಲವು ಡ್ರಾಯರ್ಗಳು ಬಟ್ಟೆಗಳು ಅಲ್ಲ ಅಂತಕ್ಕಂಥದ್ದು ಸರಿ. ಅಂದ್ರೆ ಈ ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಡ್ರಾಯರ್ಗಳು ಬಟ್ಟೆಗಳ ಅಲ್ಲ, ಹೌದಾ? ಅವ್ರು ಹೇಳಿದ್ರೆ ಕೆಲವು ಡ್ರಾಯರ್ ಅಲ್ಮೇರಗಳಂತ ಅಲ್ಲೇ ಹೇಳಿದಾರಲ್ಲ, ಹೌದು ತಾನೆ? ಎಸ್. ಇನ್ನೂ ಒಂದು ಇದನ್ನ ತಾರ್ಕಿಕವಾಗಿ ವಿವರಿಸ್ತೆ ಅಂತಕ್ಕಂಥದ್ದು ಹೇಳಿಲ್ಲ, ಅದಕ್ಕೋಸ್ಕರ ಮೋಸ್ಟ್ಲಿ ಇದು ಸರಿ ಆಗ್ಬಹುದು, ಹೌದಾ? ನೋಡೋಣ ಯಾವ್ದಾಗುತ್ತೆ. ಎಸ್, ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳಲ್ಲ. ನೋಡ್ರಿ, ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳಲ್ಲ. ಹ್ಯಾಂಗರ್ಗಳು ಇಲ್ಲಿದ್ದಾವೆ, ಅಲ್ಮೇರಗಳು ಕೂಡ ಇಲ್ಲಿದ್ದಾವೆ. ಹಂಗ ನೋಡಿದಾಗ ಹ್ಯಾಂಗರ್ಗೆ ಮತ್ತು ಅಲ್ಮೇರಿಗೆ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ. ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳಲ್ಲ ಅಂದಮೇಲೆ ಯಾವುದು ಸಂಬಂಧನೇ ಇಲ್ಲ. ಹಾಗಾದ್ರೆ ಎರಡನೇ ಹೇಳಿಕೆ ಕೂಡ ಏನಾಗಿತ್ತು ಇಲ್ಲಿ? ಸರಿ ಆಯಿತು. ಆದರೆ ಇನ್ನು ತಾರ್ಕಿಕವಾಗಿ ವಿಚಾರ ಮಾಡಿದಾಗ ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳಲ್ಲ ಅಂದಮೇಲೆ ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳು ಇರ್ತಾವಲ್ಲ, ಸ್ವಲ್ಪ ಅಲ್ಲ ಅಂದ್ರೆ ಉಳಿದಿರ್ತಕ್ಕಂಥ ಸ್ವಲ್ಪ ಇರ್ತಾವಲ್ಲ. ಹಾಗಾದ್ರೆ ಇಲ್ಲಿ ಕೂಡ ಏನದ ನೋಡ್ರಿ, ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ. ಹಾಗಾದ್ರೆ ಎರಡನೇ ಹೇಳಿಕೆ ಕೂಡ ಇಲ್ಲಿ ಏನಾಗುತ್ತೆ? ತಪ್ಪಾಗುತ್ತೆ. ಕೆಲವು ಅಲ್ಮೇರಗಳು ಹ್ಯಾಂಗರ್ಸ್ ಅಲ್ಲ, ಕೆಲವು ಹ್ಯಾಂಗರ್ಗಳು ಅಲ್ಮೇರ್ಸ್ಗಳು ಅಲ್ಲ ಅಂದಮೇಲೆ ಕೆಲವು ಇರ್ತಾವಂತ ಆಯ್ತು, ಇಲ್ಲಿ ಇಲ್ಲ. ಹಾಗಾದ್ರೆ ಎರಡನೇ ಹೇಳಿಕೆ ಕೂಡ ಏನಾಯ್ತು? ತಪ್ಪಾಗುತ್ತೆ. ತಾರ್ಕಿಕವಾಗಿ ವಿಚಾರ ಮಾಡಿದಾಗ ಏನ್ ಮಾಡ್ತಾರೆ? ನನ್ನ ಒಂದು ದೃಷ್ಟಿಯಲ್ಲಿ ಈ ಎರಡು ಆಯ್ಕೆಗಳು ಸರಿ ಇರಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಇದಕ್ಕೆ ಕೀ ಆನ್ಸರ್ ಯಾವ ರೀತಿ ಕೊಡ್ತಾರೆ ಅಂತೇಳಿ. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ 7 ಕ್ವಶನ್ಗಳನ್ನು ಕೂಡ ವಿವರವಾಗಿ ನಿಮಗಾಗಿ ಹೇಳಿದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ನೋಡಿರ್ತಕ್ಕಂಥ ಭಾವನೆ ಕೂಡ ನನಗಿದೆ. ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.